ಭಾರಿ ಮಳೆ ಆಗ್ತಾ ಇದೆ ರಾಜ್ಯದಾದ್ಯಂತ. ಸಾಕಷ್ಟು ವಾಹನ ಸವಾರರಿಗೆ ಈಗ ಕಂಟ್ರೋಲ್ ಸಿಗ್ತಾ ಇಲ್ಲ. ಭಾರಿ ಮಳೆಯಿಂದ ಸ್ಕಿಡ್ ಆಗಿ ಲಾರಿ ಒಂದು ಉರುಳಿ ಬಿದ್ದಿದೆ. ಇನ್ನು ಲಾರಿ ಬೀಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಒಂದು ಕಡೆ ವರುಣನ ಆರ್ಭಟ ಮುಂದುವರಿತಾ ಇದೆ. ವರುಣನ ಆರ್ಭಟಕ್ಕೆ ಈಗ ಸಾರ್ವಜನಿಕರಿಗೆ ಒಂದು ಕಡೆ ಸಮಸ್ಯೆ ಆದರೆ ವಾಹನ ಸವಾರರಿಗೆ ಮತ್ತೊಂದು ರೀತಿಯಾದಂಥ ಸಮಸ್ಯೆ. ಮೈಸೂರು ಮತ್ತು ಮಡಿಕೇರಿ ಹೆದ್ದಾರಿ 275ರಲ್ಲಿ ಆಗಿರುವಂತಹ ಘಟನೆ. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆಯಲ್ಲಿ ಲಾರಿ ಒಂದು ಸ್ಕಿಡ್ ಆಗಿ ಉರುಳಿ ಬಿದ್ದಿದೆ. ಗೊಬ್ಬರ ತುಂಬಿಕೊಂಡು ಮಡಿಕೇರಿಗೆ ಹೋಗ್ತಾ ಇದ್ದಂತಹ ಲಾರಿ ಅದು. ಇನ್ನು ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಒಂದು ಕಡೆ ಜೋರಾದಂತಹ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರೋದ್ರ ಜೊತೆಗೇನೆ ವಾಹನ ಸವಾರರಿಗೆ ಎಲ್ಲಿ ರಸ್ತೆಯಲ್ಲಿ ಗುಂಡಿ ಇದೆ ಏನು ಗೊತ್ತಾಗಲ್ಲ. ನೋಡಿ, ಆ ದೃಶ್ಯಗಳು ಗಮನಿಸ್ತಾ ಇದ್ದೀರಾ. ಭಯಾನಕ ಒಂದು ದೃಶ್ಯ ಇದು. ಯಾಕಂದರೆ ಮೈ ಜುಮ್ ಅನ್ನುವಂತಹ ಒಂದು ಘಟನೆ ಇದೆ. ಯಾಕಂದರೆ ಎದುರುಗಡೆ ಯಾವುದಾದ್ರೂ ಗಾಡಿ ಬರ್ತಾ ಇದ್ದರೆ ಇನ್ನೂ ದೊಡ್ಡ ಅನಾಹುತ ಆಗ್ತಾ ಹೋಗ್ತಾ ಇರ್ತಿತ್ತು. ಜೊತೆಗೆ ಮಳೆಯಿಂದ ಕಂಟ್ರೋಲ್ ಸಿಕ್ಕಿಲ್ಲ ಅನ್ನಿಸ್ತಾ ಇದೆ ಡ್ರೈವರಿಗೆ. ಯಾಕಂದರೆ ಕಂಟ್ರೋಲ್ ಸಿಗದೇ ಈ ರೀತಿಯಾದಂತಹ ಒಂದಿಷ್ಟು ಅವಘಡಗಳು ಸಂಭವಿಸ್ತಾ ಇರ್ತವೆ. ಆಮೇಲೆ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ರಸ್ತೆ ಕಿರಿದಾಗಿರುವಂಥ ರಸ್ತೆಯಲ್ಲಿ ಕೂಡ ವಾಹನ ಸವಾರರು ಸ್ವಲ್ಪ ನೋಡಿಕೊಂಡು ಹೋಗಬೇಕಾಗ್ತದೆ. ಸಿಕ್ಕಾಬಟ್ಟೆ ಸ್ಪೀಡಾಗಿ ಹೋಗ್ತಾ ಇದ್ರೂ ಕೂಡ ನೋಡಿ ಈ ರೀತಿಯಾದಂತಹ ಅನಾಹುತ ಆಗ್ತದೆ. ನೋಡಿ, ಗೊಬ್ಬರ ತುಂಬಿಕೊಂಡಿದ್ದಂತಹ ಲಾರಿ ಈಗ ಮಚ್ಚಿ ಬಿದ್ದುಬಿಟ್ಟಿದೆ, ಪಲ್ಟಿ ಆಗಿಬಿಟ್ಟಿದೆ. ಮತ್ತು ಡ್ರೈವರ್ಗೆ ಅದೃಷ್ಟವಶತ್ ಅಂತಲೇ ಹೇಳ್ಬೋದು, ಸಣ್ಣ ಪುಟ್ಟ ಗಾಯ ಆಗಿದೆ. ಆ ದೃಶ್ಯಾವಳಿ ಗಮನಿಸ್ತಾ ಇದ್ದರೆ ಎಂಥವ್ರಿಗಾದರೂ ಕೂಡ ಮೈ ಜುಮ್ ಅನ್ನುತ್ತೆ. ಇದು ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆಯಲ್ಲಿ ಆಗಿರುವಂತಹ ಒಂದು ಘಟನೆ. ಆ ಲಾರಿಯಲ್ಲಿ ಗೊಬ್ಬರ ಇತ್ತು, ಗೊಬ್ಬರ ತುಂಬಿಕೊಂಡು ಹೋಗ್ತಾ ಇದ್ದಂತಹ ಲಾರಿ ಅದು. ಅದ್ರ ಜೊತೆಗೆ ಆ ಲಾರಿಯಲ್ಲಿ ಗೊಬ್ಬರ ಏನಿತ್ತಲ್ಲ ಅದು ಪಿರಿಯಾಪಟ್ಟಣದ ಹತ್ರ ಈಗಾಗಲೇ ಮಚ್ಚಿ ಬಿದ್ದಿದೆ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಆಗಿರುವಂತಹ ಘಟನೆ. ಸಹಜವಾಗಿ ಅಲ್ಲಿ ಎದುರುಗಡೆ ಯಾವುದಾದ್ರೂ ಗಾಡಿ ಬರ್ತಾ ಇದ್ದಿದ್ರೆ ಮತ್ತಷ್ಟು ಡೆಡ್ಲಿ ಆಕ್ಸಿಡೆಂಟ್ ಆಗಿ ಹೋಗ್ತಾ ಇರ್ತಿತ್ತು. ಇಂತಹ ಒಂದಿಷ್ಟು ಇನ್ಸಿಡೆಂಟ್ಗಳು ಪದೇ ಪದೇ ಮರುಕಳಿಸ್ತಾನೆ ಇದ್ದಾವೆ. ಆದರೆ ಈ ಹೈವೇಗಳಲ್ಲೇ ಜಾಸ್ತಿ ಈ ರೀತಿಯಾದಂತಹ ಘಟನೆಗಳು ಆಗ್ತಾನೆ ಇರ್ತವೆ. ಇಲ್ಲಿ ಸಾಕಷ್ಟು ಪೊಲೀಸ್ನವರೆಲ್ಲ ಅಲ್ಲಿ ಸೇರಿದ್ದಾರೆ, ಸಾರ್ವಜನಿಕರು ಕೂಡ ಸೇರಿದ್ದಾರೆ. ಅಕ್ಕಪಕ್ಕ ಏನಾಯಿತು ಅನ್ನುವಂತಹ ಒಂದು ಭಯ ಸಹಜವಾಗಿ ಎಲ್ರಿಗೂ ಕೂಡ ಇದ್ದೇ ಇರ್ತದೆ. ಆದರೆ ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆಗಿ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.